ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಮಾನಸ. ನಾವಿವತ್ತು ಬಂಡೆ ಮಹಾಕಾಳಿ ಟೆಂಪಲ್ಗೆ ಹೊರಟಿದ್ದೀವಿ. ನೋಡಿ, ಈ ಥರ ಹೋಗಿದ ತಕ್ಷಣ ಫ್ರಂಟಲ್ಲಿ ಕಾಳಿ ಉತ್ಸವ ಅಂತ ಬೋರ್ಡ್ ಹಾಕಿದ್ದಾರೆ ದೊಡ್ಡದಾಗಿ. ಹಾಗೆ ಫ್ರಂಟಲ್ಲೇ ಒಂದು ದೊಡ್ಡದಾಗಿ ರಂಗೋಲಿನ ಹಾಕಿ ದೇವ್ರನ್ನ ಈ ಥರ ಅಲಂಕಾರ ಮಾಡಿದರು. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ನೋಡೋದಕ್ಕೆ ಎರಡು ಕಣ್ಣು ಸಾಲದು ಅಂತಾರಲ್ವ, ಆ ಥರ ಆಗಿತ್ತು ನನ್ನ ಪರಿಸ್ಥಿತಿಯಲ್ಲಿ. ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು ದೇವರಿಗೆ. ಅದ್ರ ಹಿಂದೆಗಡೆ ಬಂದರೆ ಇನ್ನೊಂದು ದೇವರಿಗೆ ಈ ಥರ ಅಲಂಕಾರ ಮಾಡಿದರು. ಎಲ್ಲನೂ ನೋಡಿಕೊಂಡು ಒಳಗಡೆ ಹೋದ್ವಿ. ತುಂಬಾ ರಶ್ ಇತ್ತು. ಸೊ ಹಾಗಾಗಿ ನಮ್ಗೆ ಗೊತ್ತಿರೋರೊಬ್ಬರು ಬ್ರದರ್ ಇದ್ದರು. ಸೊ ಅವ್ರನ್ನ ಕೇಳಿಕೊಂಡು ನಾವು ಒಳಗಡೆ ಹೋಗಿ ದರ್ಶನನ ಮುಗಿಸ್ಕೊಂಡು ಬಂದ್ವಿ. ಸೊ ನೋಡಿ, ಈ ದೊಡ್ಡದಾಗಿರೋದೊಂದು ಬಂಡೆ ಏನಿದೆ, ಇದೇ ಬಂಡೆನಲ್ಲೇ ತಾಯಿ ಉದ್ಭವ ಆಗಿರೋದು ಅಂತ ಹೇಳ್ತಾರೆ. ಸೊ ಇವಾಗ ಅದಕ್ಕೆ ಆನೆ ಥರ ಪೇಂಟ್ ಮಾಡಿದ್ದಾರೆ. ಇದು ಬಂದು ಹೊರಗಡೆ ತುಂಬಾ ಚೆನ್ನಾಗಿ ಲೈಟಿಂಗ್ಸ್ನ ಹಾಕಿದ್ರು ಎಲ್ಲ ಕಡೆನೂ ಅಷ್ಟೇ. ಹಾಗೆ ದೇವರುಗಳಿಗೆ ಹೂವಿನ ಅಲಂಕಾರನೂ ತುಂಬಾ ಚೆನ್ನಾಗಿ ಮಾಡಿದರು. ಇದು ಹೊರಗಡೆ ಬಂದರೆ ಸ್ವಲ್ಪ ಸ್ಪೇಸ್ ಇದೆ. ದೇವಸ್ಥಾನದಿಂದ ಹೊರಭಾಗದಲ್ಲಿ ಈ ಥರ ಎಲ್ಲ ಒಂದೊಂದು ಮೂರ್ತಿಗಳನ್ನ ಇಟ್ಟು ಈ ಥರ ದೇವ್ರದ್ದು ಅಲಂಕಾರನ ಮಾಡಿದರು. ತುಂಬಾ ಚೆನ್ನಾಗಿ ಮಾಡಿದರು. ನೋಡಿ, ಇದರಲ್ಲಿ ಗೊಂಬೆಗಳನ್ನೆಲ್ಲ ಕೂಡಿಸಿ 3 ದೇವ್ರದ್ದು ವಿಗ್ರಹನ ಇಟ್ಟು ಅದಕ್ಕೆ ಅಲಂಕಾರನ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಮಾಡಿದರು. ಹಾಗೆ ಅದ್ರ ಪಕ್ಕದಲ್ಲಿ ಇನ್ನೂ ಒಂದು ದೇವ್ರದ್ದು ಕೂಡ ಇಟ್ಟಿದ್ರು. ಹಾಗೆ ಶಿವಂದು ಕೂಡ ಮಾಡಿದರು. ಇಲ್ಲಿ ತುಂಬಾ ಚೆನ್ನಾಗಿತ್ತು. ಹಾಗೆ ಅದರ ಎದುರುಗಡೆ ಒಂದು ಸ್ಟೇಜ್ ಹಾಕಿದರು. 9 ದಿನವೂ ಕೂಡ ಫಂಕ್ಷನ್ಸ್ ಇರುತ್ತೆ. ಅಂದರೆ ಡ್ಯಾನ್ಸು, ಹಾಡು, ಭರತನಾಟ್ಯಂ ಎಲ್ಲ ಇರುತ್ತೆ. ಸೊ ಇದನ್ನೆಲ್ಲ ನೋಡಿಕೊಂಡು ನಾವು ಹೊರಗಡೆ ಬಂದ್ವಿ. ಹಾಗೆಯೇ ಈ ಕಡೆ ಒಂದು ಕಲ್ಲಿದೆ ಹೊರಗಡೆ. ನಾವೇನಾದರೂ ಬೇಡಿಕೊಂಡು ಇದರಲ್ಲಿ ಕೈ ಇಟ್ಟರೆ ಅದು ಮೂವ್ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ನಾನು ಯಾವತ್ತೂ ಅದನ್ನೆಲ್ಲ ಎಕ್ಸ್ಪೆರಿಮೆಂಟ್ ಮಾಡಿಲ್ಲ. ಸೊ ಹಾಗೆ ಪ್ರಸಾದ ಕೊಡ್ತಾಯಿದ್ರು. ಇನ್ನೂ ನಡೀತಾ ಇದೆ ಊಟ ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ಮತ್ತು ಸಹನ ಇಬ್ಬರು ಹೋದ್ವಿ. ಮಕ್ಕಳನ್ನ ನಾನು ಮನೇಲೇ ನಮ್ಮ ಅಣ್ಣನ ಕರೆಸಿ ನಮ್ಮ ಅಮ್ಮನ ಮನೆಗೆ ಕಳಿಸ್ಬಿಟ್ಟೆ ನಾನು. ಅಲ್ಲಿ ತುಂಬ ರಶ್ ಇರುತ್ತಲ್ವ, ಸೊ ಅವರು ನಿಂತ್ಕೊಳ್ಳಲ್ಲ ಅಂತ. ನೋಡಿ, ಈ ಥರ ರಂಗೋಲಿನಲ್ಲಿ ದೇವ್ರದ್ದು ಚಿತ್ರನ ಬಿಡಿಸಿದ್ರು. ತುಂಬಾ ಚೆನ್ನಾಗಿ ಬಿಡಿಸಿದ್ರು. ಹ್ಯಾಟ್ಸ್ ಆಫ್ ಹೇಳಬೇಕು ಅವ್ರಿಗೆ. ಇದನ್ನೆಲ್ಲ ನೋಡಿಕೊಂಡು ಹೊರಗಡೆ ಬಂದೆ. ಸಾನಿ ನನಗೆ ಸ್ವೀಟ್ ಕಾರ್ನ್ ಬೇಕು ಅಂತ ಕೇಳಿದ್ಲು. ಸೊ ಅವಳಿಗೂ ಕೂಡ ಕೊಡಿಸ್ಕೊಂಡು ಹೊರಟೆ ನಾನು ಮನೆ ಕಡೆ. ಈ ಬೋರ್ಡ್ ಏನಿದೆಯಲ್ವಾ, ಸ್ಟಾರ್ಟಿಂಗೆಲ್ಲ ಈ ಬೋರ್ಡ್ ಕಡೆಯಿಂದನೇ ಬಿಡ್ತಾ ಇದ್ದಿದ್ದು ದೇವಸ್ಥಾನದ ಒಳಗಡೆಗೆ. ಸೊ ಇವಾಗ ಚೇಂಜ್ ಆಗಿದೆ. ಹಾಗೆ ನಡ್ಕೊಂಡು ಅಮ್ಮನ ಮನೆಗೆ ಹೋದ್ವಿ. ಇವನು ನೋಡಿ ಕೂತ್ಕೊಂಡು ಫೋನ್ ಹಿಡ್ಕೊಂಡು ಟಿ ವಿನೂ ಕೂಡ ಹಾಕ್ಕೊಂಡಿದ್ದಾನೆ ಇವನು. ನೀನು ಹೋಗಿರ್ಲಿಲ್ವಾ? ತಪ್ಪಲ್ವಾ ಅವನ ಮೇಲೆ ಸುಳ್ಳು ಹೇಳೋದಕ್ಕೆ? ನೀನು ಹೋಗಿದ್ದೆ ತಾನೇ? ನಾವು ಹೋಗಿದ್ದು ಸ್ವಲ್ಪ ಹೊತ್ತಿಗೆ ಅಮ್ಮನೂ ಕೂಡ ಬಂದರು. ಅಮ್ಮ ಮಗ ಇಬ್ಬರು ಏನೋ ಡಿಸ್ಕಷನ್ ಮಾಡ್ತಾಯಿದ್ರು. ನಾನು ವೀಡಿಯೋನ ಮಾಡ್ಕೊತಾ ಇದ್ದೆ ಅಂತ ಯಾವಾಗಲೂ ಇಳ್ದು ವೀಡಿಯೋನೇ ಆಯಿತು ಅಂತ ರೇಗಿಸ್ತಾ ಇದ್ದಾನೆ. ಒಂದು ಸ್ವಲ್ಪ ಹೊತ್ತು ಕೂತಿದ್ವಿ. ಮಳೆ ಸ್ಟಾರ್ಟ್ ಆಯಿತು. ಮಳೆ ಸ್ವಲ್ಪ ನಿಲ್ಲಿ ಅಂತ ವೆಯ್ಟ್ ಮಾಡಿದ್ವಿ. ಸ್ವಲ್ಪ ಕಡಿಮೆ ಆದಮೇಲೆ ನಡ್ಕೊಂಡು ಹೋಗ್ಬೇಡ್ರಿ ಇಬ್ಬರೇ ಅಂತ ಹೇಳಿಬಿಟ್ಟು ಗಾಡೀಲಿ ಅವನೇ ಡ್ರಾಪ್ ಆಗ್ತಾಯಿದ್ದ, ನಮ್ಮ ಅಣ್ಣನೇ. ಸೊ ರೋಡ್ ಫುಲ್ಲು ಲೈಟಿಂಗ್ಸ್ನ ಹಾಕಿದ್ರು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಬಟ್ ನಾನು ಸ್ವಲ್ಪ ಬೆಳಕಿರೋ ಟೈಮಲ್ಲಿ ದೇವಸ್ಥಾನಕ್ಕೆ ಹೋಗಿದ್ದರಿಂದ ಲೈಟಿಂಗ್ಸ್ದೆಲ್ಲ ವೀಡಿಯೋನ ಮಾಡ್ಕೊಳ್ಳೋಕ್ಕಾಗಿಲ್ಲ. ಸೊ ಮನೆಗೆ ಹೋಗುವಾಗ ಅವ್ನು ಗಾಡೀಲಿ ಬಿಡ್ತಾ ಇದೆ ಅಲ್ವಾ, ಸೊ ಹಾಗೆ ಒಂದು ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಂಡೆ. ಸೊ ಅಲ್ಲಿ ಫುಡ್ ಕಾರ್ಟ್ಗಳು ಎಲ್ಲನೂ ಚೆನ್ನಾಗಿ ಮಾಡಿದರು. ಅಲ್ಲಿ ತುಂಬಾ ಚೆನ್ನಾಗಿತ್ತು. ನಂಗೆ ತುಂಬ ಖುಷಿ ಆಯಿತು. ಜಸ್ಟ್ ಇವಾಗ ನಾನು ಮನೆಗೆ ಬಂದೆ. ಮಧ್ಯದಲ್ಲಿ ಎಲ್ಲಿ ಮಳೆಗೆ ಸಿಕ್ಕಾಕೊಬಿಡ್ತೀವಿ ಅಂತ ಭಯ ಇತ್ತು. ನಾವು ಮನೆಗೆ ಬರೋವರೆಗೂ ಮಳೆ ಬಂದಿಲ್ಲ. ಈಗಲೂ ಬರ್ತಾ ಇಲ್ಲ ಮಳೆ. ಸದ್ಯ ನಾವು ಬಂದುಬಿಟ್ವಿ. ಮಳೆ ಜೋರಾಗಿ ಬಿಡುತ್ತೇನೋ ಅಂತ ಮಕ್ಕಳನ್ನ ಅಮ್ಮನ ಮನೇಲೇ ಬಿಟ್ಟು ಬಂದೆ ನಾನು. ಬಟ್ ಮಳೆ ಬರಲಿಲ್ಲ. ರಜಾ ಇತ್ತಲ್ವ, ಸೊ ಹಾಗಾಗಿ ಅಲ್ಲೇ ಇರ್ತೀನಿ ಅಂತಂದರು. ಅಲ್ಲೇ ಬಿಟ್ಟು ಬಂದಿದ್ದೀನಿ. ನೈಟ್ ಊಟಕ್ಕೆ ನಾನು ಮಧ್ಯಾಹ್ನನೇ ಮಿಕ್ಸ್ ಕಾಳುಗಳನ್ನೆಲ್ಲ ಮೊಳಕೆ ಕಟ್ಟಿದ್ದೆ. ಆ ಕಾಳು ಹಾಕಿ ಸಾಂಬಾರನ್ನ ಮಾಡಿದ್ದೆ. ಸೊ ಅದೇ ಸಾಂಬಾರಿಗೆ ಮುದ್ದೆನ ಮಾಡ್ಕೊತಾ ಇದ್ದೀನಿ ಇವಾಗ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.